ಆದಾಮ್ ಅವಳು ಆ ಕುಟುಂಬವನ್ನ ದೇವರು ಸೃಷ್ಟಿ ಮಾಡಿ ಯಾವ್ಯಾವ ಜವಾಬ್ದಾರಿಗಳನ್ನೆಲ್ಲ ಕೊಟ್ಟರು. ಹಾಗಾದ್ರೆ ಕುಟುಂಬ ಜೀವಿತವನ್ನು ಏರ್ಪಡಿಸಿದವರು ಕರ್ತನು. ನಿಮಗೊಂದು ಕುಟುಂಬವನ್ನ ಕೊಟ್ಟಿದ್ದಾರೆ, ಹೆಂಡತಿಯನ್ನ ಕೊಟ್ಟಿದ್ದಾರೆ, ಗಂಡನನ್ನ ಕೊಟ್ಟಿದ್ದಾರೆ, ಮಕ್ಕಳನ್ನ ಕೊಟ್ಟಿದ್ದಾರೆ, ಹೆತ್ತವರನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದೇನೋ ತಕ್ಷಣ ನಡೆಯುವಂಥದ್ದು ಅಲ್ಲ. ದೇವರು ನಿಮಗೆ ಕೊಟ್ಟಿರುವಂತ ಒಂದು ಆಶೀರ್ವಾದ, ಬ್ಲೆಸ್ಸಿಂಗ್. ಅದನ್ನು ನೀವು ಮೊದಲನೇದಾಗಿ ತಿಳಿಬೇಕು. ಅವರವರಿಗೆ ಕೊಡಲ್ಪಟ್ಟಂತ ಜವಾಬ್ದಾರಿಗಳನ್ನ ಅರಿತು ಅವರವರುಗಳು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿಕೊಳ್ಳಬೇಕು. ಸರಿನಾ? ಈಗ ಆ ಕುಟುಂಬದಲ್ಲಿ ಯೇಸು ಸಂಚರಿಸುತ್ತಾ ಬರುತ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆ ಮನೆಯಲ್ಲಿ ಒಂದು ಸಮಸ್ಯೆ ಬರ್ತಾ ಇದೆ. ಕುಟುಂಬದ ಒಳಗಡೆ ಒಂದು ಸಮಸ್ಯೆ ಬರ್ತಿದೆ. ಏನ್ರಿ, ಯೇಸು ಉಂಟು ಮಾಡಿರುವಂತ ಕುಟುಂಬ, ಯೇಸು ಸಂಚರಿಸುವಂತ ಕುಟುಂಬ, ಅದರಲ್ಲಿ ಹೇಗೆ ಸಮಸ್ಯೆ? ನೀವು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಓದಿ ನೋಡುವುದಾದರೆ ಆ ಸಮಸ್ಯೆಗೆ ಯಾರು ಕಾರಣ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಯಾರು ಕಾರಣ? ದುಷ್ಟ ಸೈತಾನ್. ಆದಾಮ್ ಅವಳು ದೇವರೊಂದಿಗೆ ಸಂತೋಷವಾಗಿ ಉಲ್ಲಾಸವಾಗಿ ಒಂದು ಸಮಸ್ಯೆ ಇಲ್ಲದೆ ಬಾಳುವುದನ್ನು ಸೈತಾನ ನೋಡ್ತಾನೆ. ಅವನ ಒಳಗಡೆ ಹೊಟ್ಟೆ ಕಿಚ್ಚು ಬರ್ತಿದೆ. ಅಯ್ಯೋ, ಇವರು ಸಂತೋಷವಾಗಿ ಇದ್ದಾರೆ, ದೇವರನ್ನ ಸಂತೋಷಪಡಿಸ್ತಾ ಇದ್ದಾರೆ, ಇದನ್ನ ಬಿಡಬಾರದು, ಇವರ ಸಂತೋಷವನ್ನ ನಾನು ಕೆಡಿಸಬೇಕೆಂಬುದಾಗಿ ಹೇಳಿ ಸೈತಾನನ್ನು ತಂತ್ರವಾಗಿ ಕುಟುಂಬದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಿ ದೇವರವರ ಕುರಿತಾಗಿ ವೇದನೆ ಪಡುವ ಹಾಗೆಯೂ ಅವರು ಬಂದು ದೇವರಿಂದ ಆ ತೋಟದಿಂದ ಓಡಿಸಲ್ಪಡುವ ಹಾಗೆಯೂ ಒಂದು ಕಾರ್ಯವನ್ನ ಸೈತಾನನು ಮಾಡಿಬಿಡುತ್ತಾನೆ. ಆದ್ದರಿಂದ ನಮ್ಮ ಕುಟುಂಬಗಳು ಕೂಡ ಸಂತೋಷವಾಗಿರುವುದನ್ನು ನೋಡುವಾಗ ಸೈತಾನನಿಗೆ ಅದು ಇಷ್ಟವಾಗದು. ನಮಗೊಬ್ಬ ಎದುರಾಳಿ ಇದ್ದಾನೆ, ನಮಗೊಬ್ಬ ವಿರೋಧಿ ಇದ್ದಾನೆ. ಮನುಷ್ಯರುಗಳು ಅಲ್ಲ ನಮ್ಮ ವಿರೋಧಿಗಳು. ಯಾವ ಮನುಷ್ಯರನ್ನು ನಾವು ಹಗೆಯಾಗಿ ನೆನೆಸಿ ಬಿಡಬಾರದು. ನಮಗೆ ಒಬ್ಬನೇ ಒಬ್ಬ ವಿರೋಧಿ ಉಂಟು, ಅವನು ಸೈತಾನನು. 1 ಪೇತ್ರ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡ್ರಿ, ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಅದೇ ಹೇಳಲ್ಪಡ್ತಾ ಇದೆ, ನಮ್ಮ ವಿರೋಧಿಯಾಗಿರುವಂಥ ಸೈತಾನ. ಆದಾಮ್ ಅವಳು ಸಂತೋಷವಾಗಿರುವುದನ್ನು ನೋಡುವಾಗ ಅವನಿಗೆ ಕೋಪವು, ಹೊಟ್ಟೆ ಕಿಚ್ಚು ಬರ್ತಾ ಇದೆ. ಹೇಗಾದರೂ ಇವರ ಸಮಾಧಾನ ಕೆಡಿಸಿ ಬಿಡಬೇಕೆಂಬುದಾಗಿ ನೆನೆಸುತ್ತಾ ಸೈತಾನನು ಯಾವತ್ತಿಗೂ ತಂತ್ರವಾಗಿಯೇ ಕ್ರಿಯೆ ಮಾಡ್ತಾನೆ. ಅದರಲ್ಲಿ ಸೈತಾನನ ಕ್ರಿಯೆ ಇದೆ ಎಂಬುದನ್ನು ತಿಳಿಯದೇ ಇರುವ ರೀತಿಯಲ್ಲಿ ಅವನು ಕಾರ್ಯವಹಿಸ್ತಾನೆ. ಈಗ ನೀವು ಗಂಡ ಹೆಂಡತಿ ಕುಟುಂಬದಲ್ಲಿ ಸಂತೋಷವಾಗಿದ್ದೀರಿ ಎಂಬುದಾಗಿ ಇಟ್ಟುಕೊಳ್ಳ್ರಿ. ನಿಮ್ಮ ಕುಟುಂಬದ ಸಂತೋಷವನ್ನು ಕೆಡಿಸಬೇಕು ಅಂತ ಹೇಳಿದ್ರೆ ವಾಚ್ ಮಾಡ್ತಾನೆ ಇರ್ತಾನೆ, ಕುಟುಂಬವನ್ನ ನೋಡ್ತಾನೆ. ಗಂಡ ಪ್ರಾರ್ಥನೆ ಮಾಡುವುದು ಇಲ್ಲ, ಇವ್ರು ಸರಿಯಾಗಿ ಬೈಬಲನ್ನು ಓದುವುದು ಕೂಡ ಇಲ್ಲ, ಅವನ ಆತ್ಮಿಕ ಜೀವಿತ ಸರಿಯಾಗಿ ಇಲ್ವಾ, ಅವನ ಮೂಲಕವಾಗಿ ನುಗ್ಗಿ ಕುಟುಂಬ ಸಮಾಧಾನ ಕೆಡಿಸಿಬಿಡೋಣ ಎಂಬುದಾಗಿ ಟ್ರೈ ಮಾಡ್ತಾನೆ. ಹೆಂಡತಿ ಸ್ವಲ್ಪ ವೀಕ್ ಆಗಿದ್ದಾರೆ, ಸರಿಯಾಗಿ ಪ್ರಾರ್ಥನೆ ಮಾಡಲ್ಲ, ಅವಾಗವಾಗ ಕೋಪ ಬಂದುಬಿಡುತ್ತೆ ಅಂತ ಹೇಳಿ ಅವರೊಳಗೆ ಸ್ವಲ್ಪ ಹಣದ ಆಸೆ, ಲೋಕದ ಆಸೆ ಎಲ್ಲ ಇದೆ. ಹಾಗಾದ್ರೆ ಅವರ ಮೂಲಕವಾಗಿ ಕ್ರಿಯೆ ಮಾಡಿ ಕುಟುಂಬ ಸಮಾಧಾನ ಕೆಡಿಸ್ಬಿಡ್ಬೋದು. ಮಕ್ಕಳನ್ನ ನೋಡ್ತಾನೆ, ಇವ್ರುಗಳು ಯಾವಾಗಲೂ ವಿಡಿಯೋ ಗೇಮ್ ಮೇಲೆ ಆಟ ಆಡ್ತಾ ಇರ್ತಾರೆ, ಇವರ ಮೂಲಕವಾಗಿ ಅವರ ಮನೆಯಲ್ಲಿ ಉರಿಗೊಳ್ಳೋದು, ಕೋಪವನ್ನು ಉಂಟು ಮಾಡೋದನ್ನ ಮಾಡ್ಬೋದು. ದೊಡ್ಡವರು ಕೆಲವು ನೋಡ್ತಾರೆ ಸ್ವಾರ್ಥಿಗಳಾಗಿ, ಅವ್ರು ಬಂದು ಕೆಲವು ಕಾರ್ಯಗಳನ್ನು ಮಾಡಿ ಸ್ವಾರ್ಥಚಿತ್ತವಾಗಿಯೇ ಅವರ ಜೀವನಕ್ಕೋಸ್ಕರವಾಗಿ ಮಗನಿಗೆ ಸಪೋರ್ಟ್ ಮಾಡುವ ರೀತಿಯಲ್ಲಿ ಸೊಸೆಯನ್ನ ಗಮನಿಸದೆ ಕೊರತೆಗಳನ್ನು ಹೇಳ್ತಾ ಇದ್ರೆ ಒಳಗೆ ನುಗ್ಬಿಡ್ತಾನೆ. ನುಗ್ಗಿ ಕುಟುಂಬ ಸಮಾಧಾನವನ್ನ ಕೆಡಿಸಿ ಬಿಡ್ತಾನೆ. ಇದೆಲ್ಲವೂ ಸೈತಾನನ ತಂತ್ರ. ಹಾಗಾದ್ರೆ ನಿಮ್ಮ ಕುಟುಂಬ ಸಂತೋಷವಾಗಿ ಇರುವುದನ್ನ ಸಹಿಸಿಕೊಳ್ಳದೆ ಇರುವಂತವನಿದ್ದಾನೆ, ಅವನು ಸೈತಾನ. ಈ ವಿರೋಧಿಯ ಕುರಿತಾಗಿರುವಂತ ಭಾವನೆ ನಮ್ಮ ಒಳಗಡೆ ಇರಬೇಕು. ದೇವರು ಹೇಳ್ತಾರೆ, ಸ್ವಸ್ಥ ಚಿತ್ತರಾಗಿ ಇರ್ರಿ, ಎಚ್ಚರವಾಗಿರ್ರಿ. ಅದರಿಂದ ನಮ್ಮ ಕುಟುಂಬ ಆಶೀರ್ವಾದವಾಗಿ ಸಂತೋಷವಾಗಿ ಇರಬೇಕು ಅಂದ್ರೆ ಕುಟುಂಬದಲ್ಲಿರುವಂತ ನೀವು ಸ್ವಸ್ಥ ಚಿತ್ತರಾಗಿ ಇರಬೇಕು, ಎಚ್ಚರಿಕೆಯಾಗಿ ಇರಬೇಕು. ಲೋಕ ಜನಗಳ ರೀತಿಯಲ್ಲಿ ಚಿಂತಿಸಬಾರದು. ದೇವರಾತ್ಮನ ಚಿಂತೆ ಉಳ್ಳವರಾಗಿ ದೇವರಾತ್ಮನ ಸಹಕಾರದೊಂದಿಗೆ ಕಾರ್ಯಗಳನ್ನು ಅರ್ಥ ಮಾಡಿಕೊಂಡು ನಡೆಯಬೇಕು. ಈಗ ಸೈತಾನ ನೋಡ್ರಿ ಯಾರನ್ನ ಗುರಿಯ ಹಿಡಿತಾನೆ. ಆದಾಮ ಅವಳು ಇಬ್ಬರೇ ಇದ್ದಾರೆ, ಇನ್ನು ಮಕ್ಕಳು ಬರಲಿಲ್ಲ. ನೋಡ್ದ ಇದ ಹೇಗೆ ಸಮಸ್ಯೆ ಉಂಟು ಮಾಡೋದು ಅಂತ ನೋಡಿದ್ರೆ ಅವಳು ಆವಾಗ ಒಂಟಿಯಾಗಿರ್ತಾಳೆ. ಒಂಟಿಯಾಗಿರುವುದು ಮಾತ್ರವಲ್ಲ, ಈ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಫಲದ ಮೇಲೆ ಈಕೆಗೆ ಕಣ್ಣು. ಆಗಾಗ ಹೋಗಿ ನೋಡ್ತಾಳೆ. ಇದನ್ನ ಮಾತ್ರ ಯೇಸು ದೇವರು ಬಂದು ಮುಟ್ಟಬಾರದು ಎಂಬುದಾಗಿ ಹೇಳಿದ್ರಲ್ಲ, ಇದನ್ನು ಮಾತ್ರ ತಿನ್ನಬಾರದು ಎಂಬುದಾಗಿ ಹೇಳಿದ್ರಲ್ಲ, ಯಾವುದರಿಂದ ಇರುತ್ತೆ ಹಾಗಂತೇಳಿ ಆ ಮರವನ್ನೇ ಸುತ್ತಿ ನೋಡ್ತಾಳೆ. ಮುಟ್ಟಿ ಬಿಡಬಾರದು ದೇವರು ಹೇಳಿದ್ದಾರೆ. ಯಾಕೆ ಅಂತ ಹೇಳಿ ಆಕೆ ದೃಷ್ಟಿಸಿ ನೋಡಿದ್ರಿಂದ ಸೈತಾನ ನೋಡ್ದ, ಇವಳೇ ನಮಗೆ ಕರೆಕ್ಟು, ಇವಳ ಒಳಗಡೆ ಒಂದು ವೀಕ್ನೆಸ್ ಇದೆ, ಇದ್ಯಾಕೆ ಈ ರೀತಿಯಾಗಿ ಇದೆಯಲ್ಲ, ಆ ರೀತಿಯಾಗಿ ಅದ್ರ ಮೇಲೆ ಒಂದು ಗಮನವೂ ಬರ್ತಾ ಇದೆ. ಗಮನ ಇಟ್ಟ ಕೂಡಲೇ ಸರಿ, ಇವಳು ಆದಾಮನ ಜೊತೆಲಿ ಇದ್ರೆ ಇವಳನ್ನ ಏಮಾರಿಸ್ಲಿಕ್ಕೆ ಆಗೋದು, ಇವಳು ಒಂಟಿಯಾಗಿದ್ರೇನೆ ನಾವು ಹೋಗಿ ಏಮಾರಿಸ್ಲಿಕ್ಕೆ ಆಗುತ್ತೆ ಅಂತ ಹೇಳಿ
ಅವಳು ಒಂಟಿಯಾಗಿರುವಾಗಲೇ ಅವನು ಬಂದು ಮೆಲ್ಲಗೆ ಮಾತನಾಡ್ತಾನೆ, ಅವಳ ಹತ್ರನೇ ಮಾತನಾಡದ. ಇಬ್ರು ಇದ್ದಾಗ ಸೈತಾನನು ಬಂದಿದ್ರೆ ಜಯಿಸಿರುತ್ತಾರೆ. ಆದಾಮ ಹೇಳಿರ್ತಾನೆ, ನೀನ್ ಯಾರು? ನಮಗೆ ಕರ್ತನೇ ನಮ್ಮ ತಂದೆ, ಅವ್ರು ಹೇಳೋ ಪ್ರಕಾರನೇ ನಾವು ಮಾಡ್ತೇವೆ, ಅವ್ರು ಏನು ಹೇಳಿದ್ರು ನಮ್ಮ ಒಳಿತಿಗಾಗಿಯೇ ಇರ್ತದೆ ಎಂಬುದಾಗಿ ಹೇಳಿರ್ತಾನೆ, ಓಡೋಗು ಅಂತ ಹೇಳಿರ್ತಾನೆ. ಆದರೆ ಅವಳು ಬಂದು ಯೋಚನೆ ಮಾಡಲಿಕ್ಕೆ ಆರಂಭಿಸ್ತಾಳ ಆಗ್ಲೇನೆ. ಹೌದು, ಯಾಕೆ ಇದನ್ನ ನಾವು ತಿನ್ನಬಾರದು ಎಂಬುದಾಗಿ ಹೇಳಿದ್ದಾರೆ, ಯಾಕೆ ತಿನ್ನಬಾರದು ಎಂಬ ಪ್ರಶ್ನೆ, ಒಂದು ಭಾವನೆ, ಸ್ವಭಾವವು ಅವಳಲ್ಲಿ ಇದ್ದದರಿಂದಲೇ ಒಂದು ಪ್ರಶ್ನೆ ಎಬ್ಬಿಸಲ್ಪಡುತ್ತಾ ಇದೆ. ಅವಳನ್ನೇ ಅವನು ವಂಚಿಸಿಬಿಟ್ಟ. ಅದರಿಂದ ಚೆನ್ನಾಗಿ ಗಮನಿಸ್ರಿ, ಸೈತಾನು ನಿಮ್ಮ ಮನೆಯೊಳಗಡೆ ನುಗ್ಗದ ಹಾಗೆ ಕೆಲವು ಸಮಯ ಹೆಂಡತಿಯನ್ನು ಉಪಯೋಗಿಸ್ತಾನೆ, ಕೆಲವು ಸಮಯ ಗಂಡನನ್ನು ಉಪಯೋಗಿಸ್ತಾನೆ, ಕೆಲವು ಸಮಯ ಮಕ್ಕಳನ್ನು ಉಪಯೋಗಿಸಿ, ಕೆಲವು ಸಮಯ ದೊಡ್ಡವರು ಅತ್ತೆ ಮಾವನವರನ್ನ ಉಪಯೋಗಿಸ್ತಾನೆ, ಕೆಲವು ಸಮಯ ಸ್ನೇಹಿತರುಗಳನ್ನು ಉಪಯೋಗಿಸಿ ಕುಟುಂಬದ ಒಳಗಡೆ ನುಗ್ಗಿಬಿಡ್ತಾನೆ, ಕೆಲವು ಸಮಯ ಸೇವಕರನ್ನು ಕೂಡ ಉಪಯೋಗಿಸಿ ಬಿಡ್ತಾನೆ. ಅದರಿಂದಲೇ ನೀವು ಎಚ್ಚರಿಕೆಯಾಗಿರಬೇಕು. ನಿಮ್ಮ ಕುಟುಂಬ ಕರ್ತ ನಿಮಗೆ ಏರ್ಪಡಿಸಿಕೊಟ್ಟಿದ್ದಾರೆ, ನಿಮ್ಮ ಹೆಂಡತಿ, ನಿಮ್ಮ ಗಂಡ, ನಿಮ್ಮ ಮಕ್ಕಳು, ನೀವು ಸಂತೋಷವಾಗಿರ್ಬೇಕೆಂಬುದಾಗಿ ಕರ್ತನ ಬಯಸ್ತಾರೆ. ಅದರಿಂದ ನೀವು ಎಚ್ಚರಿಕೆಯಿಂದ ಗಮನಾರ್ಹ ಇರಬೇಕು, ಸರಿನಾ? ಈಗ ಅವಳ ಬಳಿಯಲ್ಲೇ ಬಂದು ಸೈತಾನ ಮಾತನಾಡ್ತಾನೆ. ಅದರಿಂದಲೇ ಹೆಂಡತಿ ನೀವು ಬಂದು ಒಂಟಿಯಾಗಿ ಇರಬಾರದು, ಏಕಾಂತವಾಗಿರ್ಬೇಕು ಅಂತ ಹೇಳಿದ್ರೆ ಏನ್ರಿ ಅರ್ಥ? ಗಂಡ ಕೆಲ್ಸಕ್ಕೆ ಹೋಗ್ಬಿಟ್ರು, ಮನೇಲಿ ಅಡಿಗೆಗಳನ್ನ ಮಾಡ್ತಾ ಒಂಟಿಯಾಗಿರ್ಬೇಕು. ಕೆಲಸ ಇಬ್ರು ಕೆಲಸಕ್ಕೆ ಹೋದ್ರೆ ಒಂಟಿಯಾಗಿದ್ಕೊಂಡು ನಾನು ಯೋಚನೆ ಮಾಡ್ತಾ ಇರಬೇಕು. ಅದಕ್ಕೆ ಅರ್ಥ ಆ ರೀತಿ ಅಲ್ಲ. ಯಾವಾಗ್ಲೂ ದೇವರೊಂದಿಗೆ ಇರ್ಲಿಕ್ಕೆ ಪಳಗರಿ. ದೇವರೀಗ ನಾನು ಕೆಲಸಕ್ಕೆ ಹೋದ್ರು ಯೇಸು ಜೊತೆಲಿದ್ದಾರೆ, ಅಡಿಗೆ ಮಾಡಿದ್ರು ಕೂಡ ಸ್ತೋತ್ರ ಹೇಳಿ ಸ್ತುತಿಸುತ್ತಲೇ ಮಾಡ್ತಾ ಇರ್ತಿದೆ. ಯಾವಾಗ್ಲೂ ದೇವರನ್ನ ಸ್ತುತಿಸಿ ಹಾಡುತ್ತಲೇ ಇದ್ದು, ಹಾಗೆ ಅಡಿಗೆನ ಮಾಡ್ತಾ ಇರುವಾಗ ಒಂದು ಕ್ರೈಸ್ತ ಹಾಡನ್ನ ಕೇಳಬಹುದು, ಹಾಗೆ ಸಂದೇಶ ಕೇಳಿಸ್ಕೊಳ್ತಾ, ಅವಾಗ ಸೈತಾನಿಗೆ ಒಳಗೆ ನುಗ್ಗಲಿಕ್ಕೆ ಗ್ಯಾಪ್ ಇರಲ್ಲ. ನೀವು ಒಂಟಿಯಾಗಿದ್ದುಕೊಂಡು ಯೋಚನೆ ಮಾಡಲಿಕ್ಕೆ ಆರಂಭಿಸಿ ನೋಡ್ರಿ, ಸೈತಾನ ಅದರೊಳಗಡೆ ನುಗ್ತಾನೆ. ಆದ್ರಿಂದಲೇ ನೀವು ಇದರಲ್ಲಿ ಗಮನಾರ್ಹವಾಗಿ ಇರಬೇಕು.